ನನಗೆ ಖಂಡಿತವಾಗ್ಲೂ ಭರವಸೆ ಇದೆ. ನಿಮ್ಮ ಜೋಸ್ ನೋಡೇ ಖುಷಿ ಆಯ್ತೈತೆ. ಇದೇ ಜೋಸು ಕೊನೆವರೆಗೂ ಇರಲಿ. ಮೇಡಮ್ ನಮಸ್ಕಾರ, ನನ್ನ ಹೆಸರು ದಾಮೋದರ ಅಂತ. ಪ್ರೀತಿಯಿಂದ ಜನ ದಾಮೋ 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 ಅಂತ ಕರೀತಾರೆ. ಜಗ್ಗೇಶ್ ಸರ್ ಕರೀತವ್ರು, ಬೇಗ ಬಾರೋ. ಅಣ್ಣ ಕೊಟ್ಟ ಪಂಚನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳು ಕಂದ, ಅಲ್ಲಿವರೆಗೂ ಹೇಳ್ಬೇಡ ಅಂದ್ರು. ಅಣ್ಣ ನನ್ನೊಂದು ಮನವಿ, ನನಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾರರ್ ಸಿನಿಮಾ ಅಂದ್ರೆ ಇನ್ನೂ ಇಷ್ಟ. ಆದ್ರೆ ಸ್ವಲ್ಪ ಭಯ ಅಣ್ಣ. ಅಣ್ಣ ಜೀವ ಕೊಡೋಳು ಅವ್ವ ಜೀವ ತೆಗೆಯುತ್ತೆ ದೆವ್ವ ಅನ್ನೋ ಒಂದು ಹೊಸ ಸಿನಿಮಾ ರಿಲೀಸ್ ಆಗೈತಣ್ಣ. ಅದು ನೋಡಕ್ ಹೋಯ್ತಾ ಇದೀನಿ. ಒಂಚೂರು ಆಶೀರ್ವಾದ ಮಾಡಿ. ಬೇಡ ಅಣ್ಣ, ಬೇಡ ಅಣ್ಣ, ಬೇಡ ಅಣ್ಣ. ಆ ಥಿಯೇಟ್ರಲ್ಲಿ ಕೂತಿರೋರಿಗೆ ಒಂದೇ ಒಂದು ಬಿಸ್ಕೆಟ್ ಕೊಟ್ಟವ್ರಣ್ಣ. ಹೋಗೋತಿ ಖಾಲಿ ಆಗ್ಬಿಡ್ತದೆ. ನಾನು ಬಂದಾಗ ಸ್ಪಿರಿಟ್ ತುಂಬ್ತಾ ಇದ್ದೀರಲ್ಲಣ್ಣ. ಅಯ್ಯೋ ಅಣ್ಣ, ಸಿನಿಮಾ ನೋಡಕ್ ಹೋಯ್ತಿದ್ದೀನಿ. ಬಟ್ರೆ ನಿಮ್ದು ಅಮ್ಮ ಅಂತೀನಿ, ನೀವಾದ್ರೂ ನಗಬೇಕು. ನಾನು ಕರೆದು ಏನು ಹೇಳಲ್ಲ ಕಿವಿಗೆ. ನೀವು ಆಶೀರ್ವಾದ ಮಾಡಿ. ಸ್ವಲ್ಪ ಭಯ ಆಯ್ತೈತೆ, ಪ್ಲೀಸ್. ಉಮೇಶ್ ಕಿನಾಳ್ ನೋಡ್ತಾ ನೋಡ್ತಾ ಇಷ್ಟ ಆಗಲ್ಲ, ಇನ್ಮೇಲೆ ಹರಿತಾ ಇಷ್ಟ ಆಯ್ತಾನೆ. ಅಯ್ಯೋ ಸಿನಿಮಾ ಬೇರೆ ನೋಡಕ್ ಬಂದಿದ್ದೀನಿ, ಭಯ ಆಯ್ತೈತೆ. ಓಯ್ ಸಿನಿಮಾ ನೋಡಕ್ ಭಯ ಆಗೋನು ಹೆಂಗ್ ನೋಡ್ತೀಯ? ಓಯ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಎಕ್ಸಾಮ್ಗೆ ಹಾಲ್ ಟಿಕೆಟ್ ನ ಪೂಜೆ ಮಾಡ್ಸ್ಕೊಂಡ್ ತಗೊಂಡೋಗಲ್ವಾ, ಹಂಗೆ ಟಿಕೆಟ್ಗೆ ಪೂಜೆ ಮಾಡ್ಸ್ಕೊಂತ ಬಂದಿದ್ದೀನಿ. ಏನ್ ಮಾಡ್ತಾ ಇದೀಯಾ? ಮಿಮಿಕ್ರಿ. ಯಾರ್ದು? ಎಮ್ಮೆದು. ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ಸೀಟಲ್ಲಿ ಕೂತಿದ್ದೀನಿ. 2H3 ಅಣ್ಣ ಆ ಸೀಟ್ ನಂದು. ಲೇ ಹೋಗಲೇ, ಫಸ್ಟ್ ನಾನು ಬಂದಿರೋದು. ಇಲ್ಲ ಅಣ್ಣ, ಆ ಸೀಟ್ ನಂದು. ಫಸ್ಟ್ ನಾನು ಬಂದಿದ್ದೀನಿ ಕಣೋ. ಟಿಕೆಟ್ ನಂಬರ್ ನೋಡ್ಗುರು. ಟಿಕೆಟ್ ನಂಬರ್ ನಿಂತ ತಗೋ, ಅಲ್ಲಿ ಅಂಟಿಸ್ಕೊಂಡು ಕೂತ್ಕೋ. ದಾಮು ಒಬ್ನೇ ಬಂದಿದ್ಯಾ? ಅಯ್ಯೋ ನಾನು ಹೆಂಡತಿ ಕರ್ಕ ಬರ್ನ ಅನ್ಕಂಡೆ. ಗದ್ದೆಗೆ ನೀರ್ ಬಿಡ್ಬೇಕಾಯ್ತಲ್ಲ, ಬುಟ್ಕೊಂಡ್ ಕೂತ್ಕೊಂತ ಬುಟ್ ಬಂದ್ಬಿಟ್ಟೆ ಕಣ. ಅಪ್ಪ ನಂದೇ ನನ್ಗೆ ಜಾಸ್ತಿ ಆಗಿದೆ. ನಿನ್ನ ಹೆಂಡತಿ ಬಗ್ಗೆ ಯಾರೋ ಕೇಳಿದ್ರು. ಓಯ್ ನೀವೇ ತಾನೇ ಕೇಳಿದ್ದು? ಕೇಳಿದ್ದವನಲ್ಲ ದಾಮು, ನಾನು. ಅಪ್ಪ ದಾಮು, ದೆವ್ವ ಅಂದ್ರೆ ಭಯನಾ? ಈ ಪಿಕ್ಚರ್ ಅಲ್ಲಿ ಬರೋ ದೆವ್ವ ಇನ್ನು ಭಯಾನಕವಾಗಿದೆ. ಯಾರು ಸರ್ ಇವಳು? ಇವಳ ವರ್ಷದ 365 ದಿನಾನು ದೆವ್ವದ ಸಿನಿಮಾ ನೋಡಿ ದೆವ್ವ ತರ ಆಗಿದ್ದಾಳೆ. ಜೀವ ಕೊಡೋಳು ಅವ್ವ, ಜೀವ ತೆಗಿತಾಳೆ. ಅಣ್ಣ ಏನೇ ದೆವ್ವ ಅಂದ್ರೆ ಭಯ ಕಣಣ್ಣ. ಅಲ್ಲ, ಇಷ್ಟು ಭಯ ತಂದು ಸಿನಿಮಾ ಹೆಂಗ ನೋಡ್ತೀಯ? ಓ ರಾಕಿ ಹಬ್ಬನ ಸಾರ್, ಇದೆಲ್ಲ ತಾಯ್ತಾ ನೋಡಿ. ಇದು ಆಪ್ತ ಮಿತ್ರ, ಇದು ನಾನಿನ್ನ ಬಿಡಲಾರೆ, ಇದು ಆಪ್ತ ರಕ್ಷಕ, ಇದು ಏಂಚರ. ಈ ಪಿಕ್ಚರ್ಗೊಂದು ಕಟ್ಕೊ ಬರ್ಬೇಕಾಗಿತ್ತು. ಸರ್ ಯಾರು ಸರ್ ಇವಳು ಇಷ್ಟೊಂದು ಎದುರಿಸ್ತಾಳೆ? ಬೋಲಿ ಜೋಳದ ಜೋಶೋ. ಥಿಯೇಟ್ರಲ್ಲಿ ಹೋಗಿ ಕುತ್ಕೊಂಡು ದೆವ್ವ ಸಿನಿಮಾ ನೋಡಿದೀವಿ, ಮನೇಲಿ ಕುತ್ಕೊಂಡು ದೆವ್ವ ಸಿನಿಮಾ ನೋಡಿದೀವಿ. ಆದರೆ ದೆವ್ವದ ಜೊತೆನೇ ಕುತ್ಕೊಂಡು ದೆವ್ವದ ಸಿನಿಮಾ ನೋಡಿದೀವಾ? ಇಲ್ಲ, ಇಲ್ಲಿ ನೋಡಿದೀವಿ. ಯಾಕೆಂದ್ರೆ ಇದು ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ನಗು ಹುಡ್ಸಕ್ಕೆ ಏನು ಬೇಕಾರಾಗ್ಬೋದು, ಅದೇ ತರದ ಒಂದು ಹಾರರ್ ಕಾಮಿಡಿ ಪ್ರಯತ್ನ ಇಲ್ಲ ಆಯ್ತು. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ರಕ್ಷಿತಾಂಬೆ ಅವರು ಹೇಳ್ತಾರೆ, ಇಟ್ ವಾಸ್ ಅ ನೈಸ್ ಕಾನ್ಸೆಪ್ಟ್. ಹಾರರ್ ಮೂವಿಗೆ ಬಂದ್ಬಿಟ್ಟು ಭಯ ಪಡೋದು, ದೆವ್ವದ ಜೊತೆನೇ ಸಿನಿಮಾ. ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಸ್ಪೆಷಲಿ ಮುಖೇಶ್ ಅಂಡ್ ಉಮೇಶ್. ಬೋತ್ ಆಫ್ ದೆಮ್ ವೆರಿ ಗುಡ್ ಸರ್. ವಾಣಿ ಚೆನ್ನಾಗಿ ಆಕ್ಟ್ ಮಾಡ್ಬೇಕಂದ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ. ವಾಟ್ ಅ ಬ್ಯೂಟಿಫುಲ್ ಗರ್ಲ್.
ಓಕೆ ಎಸ್ ಭಟ್ರೆ ಏನ್ ಹೇಳ್ತೀರಿ? ಸಂತು ಪುಕ್ಲನ್ ಕ್ಯಾರೆಕ್ಟರ್ ಅವ್ನ್ ಚೆನ್ನಾಗಿ ಸೂಟ್ ಆಗುತ್ತೆ. ಸಖತ್ತಾಗಿ ಜರ್ಕ್ಗಳು ತಗೊಂಡು ಹೆದ್ರೋದು ಗಿದ್ರೋದು ಎಲ್ಲ ಕಳೆ ಕಟ್ಸಕ್ ಟ್ರೈ ಮಾಡ್ದ ಅವನು. ವಾಣಿ ಅವ್ರ ಪೋರ್ಷನ್ ಚಿಕ್ಕದಾಗಿದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೊಂದು ಹೊಸ ಹಿಡ್ಕೊಂಡಿದೆ ನಾನು ದೊಡ್ಡ ಮಂಗಳೂರದ ಅದು ಅವರು ಬಿಡಪ್ಪ ಅವ್ರು ದೊಡ್ಡ ಮಜಾ ಇದೆ ಟೈಮಿಂಗ್ ಅಲ್ಲಿ. ಅದು ಕೇಳಕ್ಕೆ ಒಂಥರ ಚೆನ್ನಾಗಿದೆ. ಅಂದ್ರೆ ಅದರಲ್ಲಿ ಬೈದ್ರೋ ಹೊಗಳಿದ್ರೋ ಏನೋ ಗೊತ್ತಾಗುದಿಲ್ಲ. ಏನು ಭಾರಿ ದೊಡ್ಡ ಅದು ಚೆನ್ನಾಗಿತ್ತು. ಚೆನ್ನಾಗಿ ಹೈಲೈಟ್ ಮಾಡ್ತಿದ್ಯಾ. ಮಿಂಚು ಅವರು ಯಥಾ ಪ್ರಕಾರ ಡ್ಯಾನ್ಸ್ ಮಾಡಿ ಒಂದಿಷ್ಟು ಮಳೆ ಬರ್ಸಿದ್ರು ಸ್ಟೇಜ್ ಅಲ್ಲಿ. ಮುಖೇಶ ಹಳೇ ಎಂಟ್ರಿ ನೆನಪಿಸ್ತೇನೆ ನೀನು. 5 ವರ್ಷ ಪ್ಯಾಕು ಪೋರ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ದೀಪಿಕಾ ಅವ್ರ ಪೋರ್ಷನ್. ಕಿನ್ನಾಳ ಬಲೆ ಇಷ್ಟ ಆಗ್ಬಿಟ್ಟ. ಸುಮ್ಮನೆ ಇದ್ರೆ ಭಾರಿ ಮಜಾ ಕೊಡ್ತೀಯ ಕಡೆ ನೀನು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಹೇಗಿತ್ತು? ಫಸ್ಟು ಅವನು ಆಕ್ಟಿವ್ ಬಂದಾಗ ಹೇಳಿದ್ದು ಅಲ್ವಾ, ಈ ಪಟ್ಟಣಕ್ಕೆ ಏನಾಗಿದೆ. ಅವಂಗ ಗೆಟಪ್ ವೆರಿ ಗುಡ್ ಗೆಟಪ್. ಮೇಕಪ್ ಮ್ಯಾನ್ ತುಂಬಾ ಚೆನ್ನಾಗಿ ನಾನು ಕಂಡುಹಿಡಿಲೇ ಇಲ್ಲ. ನನಗೆ ಆಕ್ಚುಲಿ ಪ್ರಾಮಿಸ್ ನಾನು ಕೇಳಿದೆ ಮೇಡಮ್ ಅವ್ರಿಗೆ ಯಾರು ಅಂತ ಕೇಳಿದೆ. ಅಷ್ಟು ಚೆನ್ನಾಗಿ ಕಂಡುಹಿಡಿದ ಮಾಡಿದೆ. ಚೆನ್ನಾಗಿತ್ತು ಪಾಪ. ಅವನು ಸಂತು ಅವನಿಗೆ ಸಿಕ್ಕಿದ್ದು ಅವ್ನು ಟ್ರೈ ಮಾಡ್ದ ಚೆನ್ನಾಗೆ. ಅವನಿಗೆ ಅಷ್ಟೇ ಇರೋದು, ಆ ಪಾತ್ರಕ್ಕೆ ಅಷ್ಟೇ ಹೊಡೆಯೋದು. ಆ ಬ್ಲೋ ಇಷ್ಟು ಹೊಡಿಬೇಕು ಅಂತಂದ್ರೆ ಅಷ್ಟೇ ಮಾಡೋಕ್ಕಾಗದು. ಅವನೇನು ಮಾಡೋಕ್ಕಾಗಲ್ಲ. ಬಟ್ ಅವ್ನು ಟ್ರೈ ಮಾಡ್ದ, ಎಲ್ಲ ಮಾಡ್ದ. ಇವನು ಅಷ್ಟೇ ಗಂಡನ್ ರೋಲ್ ಆಗಿ ಸ್ವಲ್ಪ ಚೆನ್ನಾಗಿ ಕೌಂಟ್ರ್ ಎಲ್ಲ ಸರಿ ಕೊಟ್ಟ. ಪರ್ಫಾರ್ಮೆನ್ಸ್ ವೈಸ್ ನಾವು ಯಾರಿಗೂ ಹೇಳದೇ ಬೇಕಾಗಿಲ್ಲ. ದೇ ಆರ್ ಆಲ್ ಬೆಸ್ಟ್ ಆಕ್ಟರ್ಸ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ವಿಭಿನ್ನವಾದ ಪ್ರಯತ್ನ ಜೊತೆ ಯಾವಾಗಲೂ ಒಂದು ಪ್ರಯೋಗ ಇರುತ್ತೆ. ಅದಕ್ಕೆ ಒಂದೊಂದ್ಸಲಿ ಒಂದೊಂದರ ಫಲಿತಾಂಶ ಬರುತ್ತೆ. ಬಟ್ ಎನಿವೇ, ಇದಕ್ಕೆ ಜಡ್ಜಸ್ ಇಂದ ಒಳ್ಳೆ ಟಿಪ್ಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಎಲ್ಲಾ ಸ್ಕಿಚ್ಗಳು ಆಕ್ಟ್ಗಳು ಮುಗಿದಿದೆ. ಸೊ ಇದೇ ಜೋಶ್ ಅಲ್ಲಿ ಈ ವಾರದ ಗಿಫ್ಟ್ಗಳು ಯಾವ್ಯಾವ ತಂಡಕ್ಕೆ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗ ಹೋಗ್ತಾ ಇದೆ ಅಂತ ಜಡ್ಜಸ್ ತಿಳಿಸ್ಬೇಕು. ಸನ್ಮಾನ್ಯ ಶ್ರೀಯುತ ಶತಮಾನದ ಕುಡುಕ ಗಜ ಕಿಲಾಡಿ ಗಜೇಂದ್ರ ಅವ್ರಿಗೆ ಸಿಗ್ತಾ ಇದೆ ಹೈಫೈ ಸ್ವಿಚಸ್. ಇವರ ಕಡೆಯಿಂದ 5,000 ರೂಪಾಯಿಗಳ ಒಂದು ಗಿಫ್ಟ್ ವೌಚರ್. ಫಂಟಾಸ್ಟಿಕ್. ಈ ವಾರದ ಡ್ಯಾಸರ್ ಎಚನ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವ ತಂಡಕ್ಕೆ ಹೋಗ್ತಾ ಇದೆ? ಜಡ್ಜಸ್ ಪ್ಲೀಸ್. ಬಾಡ್ಗೆ ಅಪ್ಪ ಅಮ್ಮ. ಈ ತಂಡಕ್ಕೆ ಸಿಗ್ತಾ ಇದೆ ಡ್ಯಾಸರ್ ಎಚನ. ಇವರ ಕಡೆಯಿಂದ 5,000 ರೂಗಳ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ಓಕೆ, 1.5 ಗಂಟೆಯ ನಿಮ್ಮ ಚಿಂತೆನೆಲ್ಲ ಮರೆಸಿ ನಿಮ್ಮ ಮುಖದಲ್ಲಿ ನಗುವಿನ ಗೆರೆ ಮೂಡಿಸದೆ ನಮ್ಮ ಉದ್ದೇಶ. ನಮ್ಮ ಕಾರ್ಯಕ್ರಮ ನೋಡಿ ಮನಸಾರಿ ನಕ್ಬಿಟ್ರೆ ನಮ್ಮ ಶ್ರಮ ಸಾರ್ಥಕ. ಮತ್ತೊಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಮೂಲಕ ಮತ್ತೆ ಮುಂದಿನ ವಾರ ಸಿಗ್ತೀವಿ. ನಿಮ್ಮನ್ನ ಸಿಕ್ಕಾಬಟ್ಟೆ ನಗಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಕೋಪರ್ಡ್ ಬೈ ಡ್ಯಾಸರ್ ಎಟರ್ನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಶುಭರಾತ್ರಿ. ಟೇಕ್ ಕೇರ್.